ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ದಿನಾಂಕ 14/12/2024 ಎಲ್ಲರಿಗೂ ನಮಸ್ಕಾರ. ವೀಕ್ಷಕರು, ಇವತ್ತು ಯಾವ್ಯಾವ ಅಡಿಕೆ ಮಾರುಕಟ್ಟೆಯಲ್ಲಿ ಎಷ್ಟೆಷ್ಟು ಟೆಂಡರ್ ಆಗಿದೆ ಅಂತ ಹೇಳಿ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅಲ್ಲೂ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ನಾವು ಹಾಕೋ ಈ ಒಂದು ವಿಡಿಯೋನು ನಿಮಗೆ ಬರುತ್ತೆ ಅಂತ ಹೇಳ್ತಾ, ಈ ವಿಡಿಯೋಗೆ ತಪ್ಪದೆ ಎಲ್ಲರೂ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಮೊದಲನೇದಾಗಿ ರಾಶಿ ಅಡಿಕೆ ಬೆಲೆ ನೋಡೋಣ. ತೀರ್ಥಹಳ್ಳಿಯಲ್ಲಿ ಇಂದು ರಾಶಿ ಅಡಿಕೆ ಬೆಲೆ 51,169 ರೂಪಾಯಿ ಆಗಿರ್ತದೆ. ಹೊಸನಗರದಲ್ಲಿ ರಾಶಿ ಅಡಿಕೆ ಬೆಲೆ ನಿನ್ನೆ ಹೊಸ ರಾಶಿ ಅಡಿಕೆ ಬೆಲೆ 51,235 ರೂಪಾಯಿ ಆಗಿರುತ್ತದೆ. ಶೃಂಗೇರಿಯಲ್ಲಿ ಇಂದು ರಾಶಿ ಅಡಿಕೆ ಬೆಲೆ 50,111 ರೂಪಾಯಿ ಆಗಿರುತ್ತದೆ. ಕೊಪ್ಪದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ 50,611 ರೂಪಾಯಿ ಆಗಿರ್ತದೆ. ವೀಕ್ಷಕರೇ, ಶಿಕಾರಿಪುರದ ಟೆಂಡರ್ ಇನ್ನೂ ಅಪ್ಡೇಟ್ ಆಗಿಲ್ಲ, ಸೊ ನಾನು ಪೋಸ್ಟಲ್ಲಿ ತಿಳಿಸ್ತೇನೆ. ಸೊರಬದಲ್ಲಿ ರಾಶಿ ಅಡಿಕೆ ಬೆಲೆ ಹೊಸ ರಾಶಿ ಅಡಿಕೆ ಬೆಲೆ 49,639 ರೂಪಾಯಿ ಆಗಿರ್ತದೆ. ಸೊರಬದಲ್ಲಿ ಹಳೆ ರಾಶಿ ಅಡಿಕೆ ಬೆಲೆ 49,699 ರೂಪಾಯಿ ಆಗಿರ್ತದೆ. ಹೊಸನಗರದಲ್ಲಿ ನಿನ್ನೆ ಹಳೆ ರಾಶಿ ಅಡಿಕೆ ಬೆಲೆ 51,225 ರೂಪಾಯಿ ಆಗಿರ್ತದೆ. ಶಿರ್ಸಿಯಲ್ಲಿ ರಾಶಿ ಅಡಿಕೆ ಬೆಲೆ 45,408 ರೂಪಾಯಿ ಆಗಿರ್ತದೆ. ಶಿರ್ಸಿಯಲ್ಲಿ ಚಾಲಿ ಅಡಿಕೆ ಬೆಲೆ 38,888 ರೂಪಾಯಿ ಆಗಿರ್ತದೆ. ಶೃಂಗೇರಿಯಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ 56,899 ರೂಪಾಯಿ ಆಗಿರ್ತದೆ. ತೀರ್ಥಹಳ್ಳಿಯಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ 55,699 ರೂಪಾಯಿ ಆಗಿರ್ತದೆ. ಕೊಪ್ಪದಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ 56,899 ರೂಪಾಯಿ ಆಗಿರ್ತದೆ. ಶಿರ್ಸಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ 38,699 ರೂಪಾಯಿ ಆಗಿರ್ತದೆ. ಇನ್ನು ಹೊಸನಗರದಲ್ಲಿ ನಿನ್ನೆ ಹೊಸ ಗುರುಬುಲು 28,600 ರೂಪಾಯಿ ಆಗಿರ್ತದೆ. ತೀರ್ಥಹಳ್ಳಿಯಲ್ಲಿ ಇಂದು ಸರಕು ಅಡಿಕೆ ಬೆಲೆ 85,400 ರೂಪಾಯಿ ಆಗಿರ್ತದೆ. ಹೊಸನಗರದಲ್ಲಿ ಗುರುಬುಲು ನಿನ್ನೆ 28,899 ರೂಪಾಯಿ ಆಗಿರುತ್ತದೆ. ಕೊಪ್ಪದಲ್ಲಿ ಇಂದು ಗುರುಬುಲು 29,118 ರೂಪಾಯಿ ಆಗಿರುತ್ತದೆ. ಇನ್ನು ಕೊಪ್ಪದಲ್ಲಿ ಸರಕು ಅಡಿಕೆ ಬೆಲೆ 80,854 ರೂಪಾಯಿ ಆಗಿರುತ್ತದೆ. ಸೊರಬದಲ್ಲಿ ಇಂದು ಸೆಕೆಂಡ್ ಬೆಟ್ಟೆ ಅಡಿಕೆ ಬೆಲೆ 32,099 ರೂಪಾಯಿ ಆಗಿರ್ತದೆ. ವೀಕ್ಷಕರು, ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.